5:54. ನಾನು 5:15 5 ಗಂಟೆಗೆ ಎದ್ದು ಬೀಳುತ್ತಾ ಇಲ್ವಾ ಅಂತ ಆನ್ ಮಾಡ್ಕೊಂಡು ಕಾಯ್ತಾ ಇದೆ. ಹೆಂಗೋ ಒಂದು 2-3 ಬಿತ್ತು, ಸರಿ ಆಯಿತು ಹೋಗ್ಬಿಡೋಣ ಅಂದ್ಬಿಟ್ಟು ಸೀದಾ ಎದ್ದು ಬಂದೆ ನೋಡ್ರಿ. ಈಗ ಪೀಣ್ಯ ಸೈಡು ಒಂದು ಆರ್ಡ್ರ್ ಇದೆ, ಓಕೆನಾ. ಕಸ್ಟಮರ್ನ ಪಿಕ್ ಮಾಡಬೇಕು ಹೋಗಿ. ಕಸ್ಟಮರು ಮೋಸ್ಟ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಕಾರ್ಯ ನಿರತರು ಸರ್ ಅಲ್ವಾ? ಸರ್ 64. ಥ್ಯಾಂಕ್ ಯು ಸರ್. ಕಸ್ಟಮರು 1 ಕಿಲೋಮೀಟ್ರ್ ಹಿಂದೆನೇ ಡ್ರಾಪ್ ಹಾಕ್ಸ್ಕೊಂಡ್ರು. 64 ರುಪೀಸ್ ಅಮೌಂಟ್ ಆಗಿದೆ ನೋಡ್ರಿ. ಈಗ ಒಯ್ ಯಾವುದು ಬೇರೆದು ಬಿಡ್ರಿ. 25 ಕಿಲೋಮೀಟ್ರ್ ಯಾರು ಹೋಗ್ತಾರೆ ಅಷ್ಟೇ. ಅಂಡೆಲ್ಲ ಊರಿಗೆ ಬಂದ್ಬಿಡ್ತದೆ 25 ಕಿಲೋಮೀಟ್ರ್ ಹೋಗೋಷ್ಟರಲ್ಲಿ. ಕಸ್ಟಮರು ಅಯ್ಯೋ ನಮ್ಮ ಕೈಲಿ ಆಯ್ತಾಯಿಲ್ಲ ಅಂದ್ಬಿಡ್ತಾರೆ ಬೇಕಾದ್ರೆ. ಅಣ್ಣ ಬೆಳಗ್ಗೆ ಈ ಥರ ತಿಕ್ಕ ಮುಚ್ಕೊಂಡು ನಿಂತ್ಕೊ. ಸುಮ್ಮನೆ ಹೋಗ್ತಾ ಗಾಡಿ ಪೆಟ್ರೋಲ್ ವೇಸ್ಟ್ ಮಾಡ್ತೀಯ ನೀವು. ನೋಡೋಣ ಎಷ್ಟೊತ್ತಾಗುತ್ತೆ ಆರ್ಡ್ರ್ ಬೀಳೋಕ್ಕೆ. ಗೈಸ್ ಇವಾಗ 6:10ಕ್ಕೆ ಒಂದು ಆರ್ಡ್ರ್ ಫಿನಿಷ್ ಮಾಡಿದೆ. 64 ರೂಪಾಯಿ ಕೊಟ್ಟರು ನೋಡ್ರಿ. ಬೆಳಗ್ಗೆ ಬೆನಿಫಿಟ್ಸ್ ಅಂದರೆ ಇದೇನೆ. ಖಾಲಿ ರೋಡ್ ಇರುತ್ತೆ, ಶಿಸ್ತಾಗೆ ಟೆನ್ಷನ್ ಇಲ್ಲದೆ, ಟ್ರಾಫಿಕ್ ಇಲ್ಲದೆ ಆರಾಮಾಗಿ ಬರ್ಬೋದು. ಈ ವೆದರು ಸಖತ್ತಾಗಿರುತ್ತೆ. ಆದರೂ ಬೆಳಗ್ಗೆ ಎದ್ದೇಳಬೇಕಲ್ಲ ಗುರು, ಯಪ್ಪ ಬೇಜಾರಾಗ್ಬಿಡುತ್ತೆ. ಬನ್ನಿ ಬೇರೆ ಒಂದು ಆರ್ಡ್ರ್ ಜೊತೆ ಮತ್ತೆ ಸಿಗೋಣ ನಿಮಗೆ. 950 ಮೀಟರ್ಸು. ಬನ್ನಿ ರಪ್ಪ ಅಂತ ಹೊಡೆದೇ ಹಾಕ್ಬಿಡೋಣ ಎಲ್ಲ ಹೋಗಿ. ತ್ರಿಮೂರ್ತಿಗಳ ಥರ ಕೂತವ್ರೆ, ಜ್ಞಾನೇಶ್ ಅಂತೆ. OTP 1058. ಅತ್ತೆ ಹೋಗ್ಬೋದಾ? ಗೈಸ್ ಇಲ್ಲಿಂದ 4.7 ಕಿಲೋಮೀಟರ್ಸ್ ಇದೆ, ನಾಗರಬಾವಿ ಸೈಡು. ಬನ್ನಿ ಬೇಗ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬೇರೆ ಒಂದು ಆರ್ಡ್ರ್ ಜೊತೆ ಸಿಗೋಣ. ಗೈಸ್ ಈಗ ಕಸ್ಟಮರು 50 ರೂಪಾಯಿ ಕ್ಯಾಶ್ ಕೊಟ್ಟರು. ಕರೆಕ್ಟಾಗಿ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ 50 ರೂಪಾಯಿ ತೋರಿಸ್ತು. 50 ರೂಪಾಯಿ ತೊಗೊಂಡಿದ್ದೀನಿ. ಕಸ್ಟಮರ್ ಹೋದರು, ಹೆಲ್ಮೆಟ್ ತೆಗ್ದು ಹೊರಗಡೆ ಹಾಕಿದೆ. ಈಗ ಬೇರೆ ಆರ್ಡ್ರಿಗೆ ಕಾಯಬೇಕಷ್ಟೆ. ಟೈಮು 6:25. ಈಗ ಬಂದು ಒಂದು 6 ಗಂಟೆಗೆ ಬಂದೆ. ಈಗ 6:25 ಅಂದರೆ ಕರೆಕ್ಟಾಗೆ ಅರ್ಧ ಗಂಟೆ ಆಯಿತು. ನಾನು 5:55ಕ್ಕೆ ಸ್ಟಾರ್ಟ್ ಮಾಡಿದ್ದು.
ಅರ್ಧ ಗಂಟೆಗೆ 114 ರೂಪಾಯಿ ಆಗೈತೆ. ಹಿಂಗೆ ಟಕ್ಕ ಟಕ್ಕ ಅಂತ ಕೊಡ್ತಾಯಿದ್ರೆ ಬುಕ್ಕ 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 ಅಂತ ಹೊಡೆದು ಹಾಕ್ಬಿಡ್ಬೋದು. ಕೊಡ್ರೋ ಬೇಗ ಕೊಡ್ರೋ ಶಿಷ್ಯ, ಮರ್ಯಾದೆ ಇಲ್ಲ. ಹೋಗಲಿ ಬಿಡ್ರಿ. ಸೊ ಲೆಟ್ಸ್ ವೆಯ್ಟ್ ಗೈಸ್. ಇಷ್ಟೊತ್ತು ಗೂಬೆ ಥರ ಮಾತಾಡ್ಕೊಂಡಿದ್ದೀನಿ, ನೋಡಿದ್ರೆ ಕ್ಯಾಮ್ರಾನೇ ಆನ್ ಮಾಡಿಲ್ಲ. ನೋಡಿರಿ, ನಮಗೆ ಇವಾಗ ಅಲ್ಲಿಂದ ಒಂದು 7 ಕಿಲೋಮೀಟರ್ಸ್ ಇತ್ತು. 7 ಕಿಲೋಮೀಟರ್ಸ್ಗೆ 67 ರೂಪೀಸ್ ಕೊಟ್ಟವ್ರು. ನೋಡಿರಿ 7.4 ಇಲ್ಲೇ ತೋರಿಸ್ತೈತೆ. 7.400 ಮೀಟರ್ಗೆ 67 ರುಪೀಸು. ಆ್ಯಂಡು ಇದು ಪಿಕ್ ಲೊಕೇಶನ್ ಇತ್ತು ಗೊತ್ತಾ, ಅದು 2.3 ಕಿಲೋಮೀಟರ್ಸ್ ಇತ್ತು. ಅದರದ್ದೆಲ್ಲ ಅಮೌಂಟೇ ಇಲ್ಲ. ನೋಡಿ, ನಾನೇನೋ ಒಂದು 80 ರೂಪಾಯಿನೋ ಕೊಡ್ಬೋದೇನೋ ಅಂದ್ಕೊಂಡು ನೋಡಿದ್ರೆ, ನನಗೆ ಯಾವ ಥರ ಆಗ್ಬಿಡೈತೆ ಅಂದರೆ, ಇದು ಅಮೌಂಟ್ ಅಂತೀನಿ, ಯಾವುದು ಆರ್ಡರ್ಸ್ ಬರ್ದೆ ಅವನ ಅಜ್ಜಿ ಬಂದಿದ್ದು ಬರಲಿ ಎತ್ಕೊಂಬಿಡೋಣ ಅನ್ನೋ ಮೈಂಡ್ಸೆಟ್ ಬಂದುಬಿಟ್ಟು ಸೀದಾ ಟಕ್ಕನಂಗೆ ಅಮೌಂಟು ಪಿಕ್ ಲೊಕೇಶನ್ನು ಯಾವುದು ನೋಡಿದೆ, ಟಕ್ಕನಂಗೆ ಅಕ್ಸೆಪ್ಟ್ ಕೊಟ್ಬಿಟ್ಟೆ. ನೋಡಿದ್ರೆ ಹಿಂಗೆ ಹತ್ತತ್ರ ಒಂದು 3 ಕಿಲೋಮೀಟ್ರ್ ಗೈಸ್. ಇವಾಗ ನಾನು ಅಲ್ಲಿಗೆ ಪಿಕ್ ಲೊಕೇಶನ್ಗೆ ಹೋಗಿದ್ದೆ ಗೊತ್ತಾ, ಅದು 2.3 ಕಿಲೋಮೀಟರ್ಸ್ ಇತ್ತು. 23 ರೂಪಾಯಿ. ನೋಡಿರಿ, 23 ರೂಪಾಯಿ. ಅದಾದಮೇಲೆ ಇನ್ನೂ ಒಂದು 26 ರೂಪಾಯಿ ವೇಸ್ಟ್ ಈಗ ನಮಗೆ. ಅಂದರೆ 3 ಕಿಲೋಮೀಟ್ರ್ ಹತ್ತತ್ರ ವೇಸ್ಟ್. ಅದು ಇವ್ರನ್ನ ಡ್ರಾಪ್ ಮಾಡಿನು, ಏನು ಮಾಡೋಕ್ಕಾಗುತ್ತೆ. ಅದಕ್ಕೆ ನೀವೇನಾದರೂ ಮಾಡ್ತಾಯಿದ್ರೆ, ಲಾಂಗ್ ಪಿಕಪ್ ಇದ್ದರೆ ಅದನ್ನು ತೊಗೊಳ್ಳೇಬೇಡ್ರಿ. ಶಾರ್ಟ್ ಇದ್ದರೆ ಅದೊಂಥರ, ಲಾಂಗು ಡ್ರಾಪ್ ಇದ್ದರೂ ಪರವಾಗಿಲ್ಲ. ಅರೆ ಲಾಂಗ್ ಪಿಕಪ್ ಇದ್ದರೆ ಅಮೌಂಟ್ ನಮಗೆ ಸ್ವಲ್ಪ ಕಮ್ಮಿ ತೋರಿಸ್ತಾನೆ. ಗೈಸ್, ಇವಾಗ ಮತ್ತೆ ಒಂದು ಆರ್ಡ್ರ್ ಬಿತ್ತು 7:16. ಈಗ ಎಲ್ಲಿ, ರಾಜಾಜಿನಗರ್ ಹತ್ರ ಅಂತೆ. 6626 ತೊಗೊಳ್ಳಿ. ಹತ್ತಿ. ಹೋಗ್ಬೋದಾ? 2.3 ಕಿಲೋಮೀಟರ್ಸ್. ಇಲ್ಲೇನಾ? ಕ್ಯಾ ಹುವಾ ಐಸೆ ಹುವಾ. ಹೌದು ಸರ್, ಥ್ಯಾಂಕ್ ಯು. ಹೆಲ್ಮೆಟ್ $35. ಲೆಟ್ಸ್ ಸ್ಟ್ಯಾಂಡ್ ಹಿಯರ್. ಏನು ಗುರು, ಮರ ಹಿಂಗೆ ಕಡ್ದಾಕ್ಬಿಟ್ಟವ್ರೆ. ತಲೆ ಭಾರ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಹೆಲ್ಮೆಟ್ ತೆಗಿತೀನಿ ಇವಾಗ. 7:15 ಕರೆಕ್ಟಾಗೆ. ಅಂದರೆ ಎಷ್ಟು, 1.5 ಅವರ್ಗೆ 216 ರೂಪಾಯಿ ಆಗಿದೆ ನೋಡಿರಿ. ಇದು ಕಮ್ಮಿನೇ, ಏನು ಮಾಡೋದು. ಯಾವುದೋ ಸಂಪಂಗಿ ರಾಮನಗರ ಅಂತೆ, ಅದೆಲ್ಲ ಬೇಡ ಗೈಸ್. ಇವಾಗ ಇನ್ಸ್ಟಾಮಾರ್ಟಲ್ಲಿ ಒಂದು ಆರ್ಡ್ರ್ ತೊಗೊಂಡಿದ್ದೀನಿ ವಿಜಯನಗರ್ಗೆ. 1 ಕಿಲೋಮೀಟ್ರ್ ಇತ್ತು. ಆ್ಯಂಡ್ ಇದು ಬಂದು ಪಿಕ್ ಲೊಕೇಶನ್ನು ಒಂದು 800 ಮೀಟರ್ ಸಮಥಿಂಗ್, ಆ್ಯಂಡ್ ಡ್ರಾಪು 1 ಕಿಲೋಮೀಟರ್ ಈ ಥರ ಇತ್ತು. ತೊಗೊಂಡಿದ್ದೀನಿ. ಆರ್ಡರ್ಸು ಬಲ್ಕ್ ಏನಾರು ಕೊಟ್ಬಿಟ್ರೆ ಅಂತ ಭಯ. ಎಲ್ಲ ಹೋಗ್ತಾರೆ. ಹೆಲ್ಮೆಟ್ನ ಅಲೋ ಮಾಡಲ್ಲ, ಸೊ ಇಲ್ಲೇ ಇಟ್ಬಿಟ್ಟು ಹೋಗ್ತೀನಿ ಹೆಲ್ಮೆಟ್ಟು. ಪಿಜನ್ ಹೋಲ್ 12.
ಬನ್ನಿ ಹೋಗಿ ಇನ್ಸ್ಟಾಮಾರ್ಟಲ್ಲಿ ಬನ್ನಿ ಹೋಗಿ ಇನ್ಸ್ಟಾಮಾರ್ಟ್ ಇದೆಯಲ್ಲ ಹೋಗಿ ಕೊಡೋಣ. ಇದೆಲ್ಲ ಆಲ್ರೆಡಿ ಪೇ ಆಗಿರುತ್ತೆ. ಇದರಲ್ಲಿ ಏನು ಅಂತಂದರೆ ಅವನ ಅಜ್ಜಿ ಅಪಾರ್ಟ್ಮೆಂಟ್ಸು ಅದು ಇದು ಇರುತ್ತೆ ಗುರು. ಅದು ನೋಡ್ಕೊಂಡು ಕೂತ್ಕೊಳ್ಳೋಷ್ಟರಲ್ಲಿ ಟೈಮು, ಮತ್ತು ಅಲ್ಲಿ ಸ್ಟೆಪ್ಸ್ ಹತ್ತಬೇಕು, ಇಲ್ಲ ಯಾವುದದು ಲಿಫ್ಟ್ ಇಲ್ಲ ಅಂತಂದರೆ ಸ್ಟೆಪ್ಸ್ ಹತ್ಬೇಕಾ, ಅಲ್ಲೊಂದಷ್ಟು ಟೈಮು ವೇಸ್ಟು. ಒಟ್ಟಿನಲ್ಲಿ ಈ ಇನ್ಸ್ಟಾಮಾರ್ಟಲ್ಲಿ ಅಥವಾ ಇನ್ನೊಂದು ಡೆಲಿವರಿ ಇದು ಬರುತ್ತಲ್ಲ ಜೆಪ್ಟೋ ಅಥವಾ ಇನ್ನೊಂದು ಯಾವುದೋ ಒಂದು ಈ ಥರದ್ರೆಲ್ಲ ಈ ಅಪಾರ್ಟ್ಮೆಂಟ್ಸ್ಗೆ ಹೋಗೋದೇ ಟೈಮ್ ವೇಸ್ಟು. ಥ್ಯಾಂಕ್ ಯು ಸರ್. ₹35 ಅಮೌಂಟ್ ಕಲೆಕ್ಟೆಡ್ ಆನ್ಲೈನ್. ಸೊ ನೀವು ನೋಡ್ತಾ ಇರ್ಬೋದು 8:15 ಈಗ ₹327 ಆಗಿದೆ. ನೋಡ್ರಿ, ಭೇದ ಭಾವ ಇರಬಾರ್ದು. ಗಂಡ್ಮಕ್ಳು ಹೆಣ್ಮಕ್ಳು ಅಂದ್ಬಿಟ್ಟು ಹೆಣ್ಮಕ್ಳು ಕೆಲಸ ಗಂಡ್ಮಕ್ಳು ಮಾಡಲಿ, ಗಂಡ್ಮಕ್ಳು ಕೆಲಸ ಹೆಣ್ಮಕ್ಳು ಮಾಡಲಿ, ಏನಾಗುತ್ತೆ? ಹೋಗಿ ಬಿಲ್ಡಿಂಗ್ ಕಟ್ಟಲಿ ಹುಡುಗಿರು, ಯಾರು ಬೇಡ ಅಂತಾರೆ? ಹುಡುಗರು ಕಸ ಗುಡಿಸ್ಲಿ. ಯಾವುದೋ ಒಂದು ಬಿಡ್ರಿ, ಯಾರು MD ಅಂತೆ. ಯಾವ ಥರ MD ಅಣ್ಣ ನೀವು? ನಮಗೂ ಸ್ವಲ್ಪ ಹೇಳ್ಕೊಡಿ ಅಲ್ಲ. ಇವನು ಯಾವನು ದರ್ವೇಸಿ ಕ್ಯಾನ್ಸಲ್ ಮಾಡ್ಬಿಟ್ಟ. ಮಕ್ಕ ಏನು ನೋಡ್ತೀಯ, ಹೋಗಲಿ. ಇಂಡಿಕೇಟ್ರ್ ಹಾಕೊಂಡು ಬರ್ತಾ ಇರೋದ್ಲಿ. ಅವನ ಅಜ್ಜಿ ಇಷ್ಟೆಲ್ಲ ಆದರೆ ಬಿಟ್ಬಿಡ್ತೀವ ನಾವು ಸೀದಾ ಅರ್ನಿಂಗ್ಸ್ಗೋ. ಆಲ್ ಆರ್ಡರ್ಸು ಕ್ಯಾನ್ಸಲ್ಡು, ಕಸ್ಟಮರ್ ಕ್ಯಾನ್ಸಲ್ಡು, ಹೆಲ್ಪು, ಆಮೇಲೆ ಹ್ಯಾವ್ ಕಸ್ಟಮರ್ ಇಶ್ಯೂ ವಿತ್ ಪ್ರೀವಿಯಸ್ ಆರ್ಡರು, ಕಸ್ಟಮರ್ ಕ್ಯಾನ್ಸಲ್ಡ್ ಆರ್ಡರು, ಕಾಲ್ ಸಪೋರ್ಟು. ಕಾಲ್ ಸಪೋರ್ಟ್ ಹೋಗಲೇ. ₹10 ಬರಲಿಲ್ಲ ಅಂದರೆ ಇರೋದೀಗ. ಒಂದಾ ತಗೋ ಒಂದು. ಸರಿ. ಆಯಿತು. ಸರಿ. ಆಯಿತು, ಕನೆಕ್ಟ್ ಮಾಡಿರಿ. ಮ್ಯಾಮ್ ನೀವು ಹೆಂಗೆ ಸಹಾಯ ಮಾಡ್ತೀರಾ ಅಂದರೆ, ಲೈಕು ಕಸ್ಟಮರು ಆರ್ಡರ್ ಕ್ಯಾನ್ಸಲ್ ಮಾಡಿದ್ರು, ಅವ್ರು ಪಿಕಪ್ ಲೊಕೇಶನ್ ಹತ್ರ ಹೋಗ್ಬೇಕಾರೆ. ಹಲೋ, ಹೌದು. ಓಕೆ ಮ್ಯಾಮ್, ಓಕೆ. ಇಲ್ಲ ಮ್ಯಾಮ್, ಅಷ್ಟೇ. ಓಕೆ ಮೇಡಮ್. ಓಕೆ ಮ್ಯಾಮ್, ಓಕೆ. ಸೇಮ್ ಟು ಯು ಮ್ಯಾಮ್. ಥ್ಯಾಂಕ್ ಯು, ಬಾಯ್. ನಡೆ ನಿನ್ನ ಎಷ್ಟು ಹಾಕೋರಿ. ₹10 ಬಂತು ನೋಡ್ರಿ ಗೈಸ್. ಸುಮ್ಮನೆನಾ? ಅವನ ಅಜ್ಜಿ ಹೋಗ್ತಾ ಇರ್ಬೇಕಾರೆ ಕ್ಯಾನ್ಸಲ್ ಮಾಡ್ರೆ ತಿಕ್ಕ ಮಕ್ಕ ಎಲ್ಲ ಉರಿಯಲ್ವ ನಮಗೆ? ಪೆಟ್ರೋಲ್ ಏನು ಇಟ್ಟಾಡ್ತದ ನಮಗೆ? ಇಟ್ಟಾಡ್ತದ ಅಂತ
ಈಗಲೇ 110 ರೂಪಾಯಿ ಹಾಕಿ ಕೂತೈತೆ. ಇವ್ರು ಇಷ್ಟ ಬಂದಂಗೆ ಕ್ಯಾನ್ಸಲ್ ಮಾಡೋದು. ಪಿಕ್ ಲೊಕೇಶನ್ನೇ 2.3 ಐತೆ. ಕ್ಯಾನ್ಸಲ್ ಹೋಗು. ಶೋ ಗೈಸ್, ಇವಾಗ ಕರೆಕ್ಟಾಗಿ 8:15, 3:37. ಅಜ್ಜಿ ಪಿಕ್ ಲೊಕೇಶನ್ನು 1.1. ನೋಡ್ರಿ, ಹೋಗೋದಾರಿಲ್ಲಿ ಹಿಂಗೆ ಟಕ್ಕನಂಗೆ ಆರ್ಡ್ರ್ ಕೊಡಬೇಕು. ಟೈಮ್ ಆಯ್ತಾ? ಹತ್ತಿ ಹೋಗ್ಬೋದಾ? ಸ್ಟ್ರೈಟ್ ಹೋಗಿ ರೈಟ್ ತಗೊಳ್ಳಿ. ಓಕೆ. ಗೈಸ್, ನೀವು ನೋಡ್ತಾ ಇರ್ಬೋದು, ಇವಾಗ ಟೈಮ್ ಬಂದು 8:15. ನಮಗಾಗಿರೋಂಥ ಅರ್ನಿಂಗ್ಸು 404. ಕಿಧರ್ ಜಾನೆ ಕಾ ಹಮ್ಕೋ ಉಚ್ಚೆ ಜಾನ ಹೇ. ಹುಡುಗರೆಲ್ಲ ಹೋಗ್ತಾವ್ರೆ. ಹೋಗ್ರಪ್ಪ, ಚೆನ್ನಾಗಿ ಉದ್ಧಾರ ಆಗ್ರಿ. ಓದೋದ್ರಿಂದ ಏನಾರು ಯೂಸ್ ಆದರೆ ಉದ್ಧಾರ ಆಗ್ರಿ, ಇಲ್ಲ ಅಂದರೆ ಬೇರೆದೇನಾದ್ರು ಮಾಡ್ಕೊಂಡು ಉದ್ಧಾರ ಆಗ್ರಿ ಅಷ್ಟೆ. ಉಚ್ಚೆ ಒಯ್ಯಬೇಕು. ಇಲ್ಲೆಲ್ಲೂ ಖಾಲಿ ಜಾಗ ಇಲ್ವಾ? ಇಲ್ಲಿ ಪಬ್ಲಿಕ್ ಟಾಯ್ಲೆಟ್. ಏನೆಲ್ಲ ಎಷ್ಟು ದೂರ ಆಯ್ತಾ? ಚಾರ್ಜು ಇನ್ನು 30% ಇದೆ ಗೈಸ್ ಅಷ್ಟೇ. ನಾನು 30% ಎಷ್ಟಿದೆ ಅಷ್ಟಕ್ಕೆ ಮಾಡೋಕ್ಕಾಗೋದು. ಯಾಕಂದರೆ ಬಡ್ಡಿ ಮಗ ನಾನು ಕೇಬಲ್ಲೇ ತಂದಿಲ್ಲ, ಮರ್ತಿ ಹೋಗ್ಬಿಡ್ತಾಯಿದ್ದೀನಿ. ಈಗ ಟೈಮು ಒಂದು 9 ಗಂಟೆಗೆ ಅಂತ ಅಂದ್ಕೊಳ್ಳೋಣ. 9 ಗಂಟೆಗೆ ಅಂದರೆ 6ರಿಂದ 9 ಗಂಟೆ 3 ಅವರು. 3 ಅವರ್ಗೆ ನಮಗಾಗಿರೋಂಥ ಅರ್ನಿಂಗ್ಸು 404 ರೂಪಾಯಿ. ಸರಿ, ಬನ್ನಿ ಮತ್ತೆ ಸಿಗೋಣ ಬೇರೆ ಒಂದು ಆಟೋ ಜೊತೆಗೆ. ಗೈಸ್, ನೀವು ನೋಡ್ತಾ ಇರ್ಬೋದು ನಾನು ಎಲ್ಲಿದ್ದೀನಿ ಎಕ್ಸಾಕ್ಟಾಗಿ ಅಂತ. ಕೆಂಗೇರಿಯಲ್ಲಿ ಕರೆಕ್ಟಾಗಿದ್ದೀನಿ. ಇಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ವೆಯ್ಟ್ ಮಾಡಿದೆ, ಯಾವುದೇ ಒಂದು ಆರ್ಡ್ರು ಬಿದ್ದಿಲ್ಲ. ಅದಕ್ಕೆ ಮುಂದೆ ಹೋಗಿ ನೋಡೋಣ ಅಂತ ಇಲ್ಲಿ ಗಂಟ ಬಂದೆ ನೋಡ್ರಿ.
ಹೋಗಿ ಊಟ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಇದು ಯಾಕೆ ಇಷ್ಟೊಂದು ಮರಳು? ಕೊಟ್ರೋ ಬೇಗಲೇ. ಒಂದು ಆರ್ಡ್ರು ಅಟ್ಲೀಸ್ಟು ಬೇಡ್ತಾರೆ ಕಡೆ ಆದರೂ ಕೊಡ್ರಿ. ಅಟ್ಲೀಸ್ಟ್ ನೋಡ್ತಾರೆ ಸಮಾಧಾನ ಆಗುತ್ತೆ. ಅಟ್ಲೀಸ್ಟ್ ಅಲ್ಲಿ ಗಂಟ ಹೋಗ್ತಾವ್ರಲ್ಲ, ಆರ್ಡ್ರುಗಳು ಕೊಡ್ತಾವ್ರಲ್ಲ, ಈ ಏರಿಯಾದಲ್ಲಿ ಪರವಾಗಿಲ್ಲ ಆರ್ಡ್ರುಗಳು ಬೀಳ್ತೈತೆ ಅಂತ. ಕೆಂಗೇರಿ ಹತ್ರ ಇದ್ದು ಆರ್ಡ್ರುಗಳು ಕೊಡ್ತಾಯಿಲ್ಲ ಅಂದರೆ ಹೋಗಲೇ ಹೋಗೋ. ಈಗ 3:34 ಗೈಸು ಆಯಿತು. ಒಂದು 793 ರುಪೀಸ್ ಏನೋ ಆಗೈತೆ. ಪೆಟ್ರೋಲ್ ಒಂದು 250 ರೂಪಾಯಿ ಹೋಯ್ತು. ಒಂದು 550 ರೂಪಾಯಿ ಕೈಯಲ್ಲಿ ಉಳಿದೈತೆ ಅಷ್ಟೇ.